ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಟಾರ್ಗೆಟ್ 50 ಅಂಕಗಳನ್ನು ಸುಲಭವಾಗಿ ಪಡೆಯೋದಕ್ಕೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ನಿಮಗೆ ಬಹಳ ಸಹಕಾರಿಯಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ 80 ಅಂಕಗಳಿಗೆ ನೀಡತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 50 ಅಂಕಗಳನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಸಿದ್ಧವಾಗಿದ್ದು, ಇಲ್ಲಿ ಎಲ್ಲ ಪಾಠಗಳಲ್ಲಿ ಅತಿ ಮುಖ್ಯವಾದಂತಹ ಪ್ರಶ್ನೆಗಳು, ಈಗಾಗಲೇ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹಾಗೂ ಅದರ ಉತ್ತರಗಳೊಂದಿಗೆ ಈ ಪ್ಯಾಕೇಜ್ ಸಿದ್ಧವಾಗಿದೆ. ಗಮನಿಸಿ, ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಿಂದ 1 ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳು ಯಾವ ವರ್ಷ ಈ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅಂತಕ್ಕಂತಹ ಮಾಹಿತಿಯೊಂದಿಗೆ ಉತ್ತರಗಳನ್ನು ನೀಡಲಾಗಿದೆ. 2 ಅಂಕದ ಪ್ರಶ್ನೆಗಳನ್ನು ಕಾಣಬಹುದು. ಹಾಗೆ ಈ ಪಾಠದಿಂದ ಮುಖ್ಯವಾಗಿ ಬರತಕ್ಕಂತಹ 3-4 ಅಂಕದ ಪ್ರಶ್ನೋತ್ತರಗಳು. ಇಲ್ಲಿ 3-4 ಅಂಕಕ್ಕೆ ಪ್ಲಾಸಿ ಕದನ ಕಾರಣ ಮತ್ತು ಪರಿಣಾಮಗಳೇನು, ಮತ್ತು ಪ್ಲಾಸಿ ಕದನವು ಭಾರತೀಯ ಆಡಳಿತ ದಿಕ್ಕನ್ನು ಬದಲಿಸಿತೆಂದು ಸಮರ್ಥಿಸಿ, ನಂತರ ಬಕ್ಸಾರ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು, ಹೀಗೆ 3-4 ಅಂಕಗಳ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ನೀಡಲಾಗಿದೆ. ಇಲ್ಲಿ 50 ಅಂಕಗಳನ್ನು ಪಡೆಯೋದಕ್ಕೆ ಇಲ್ಲಿ ನೀಡಿರ್ತಕ್ಕಂಥ ಈ ಪ್ರಶ್ನೆಗಳಿಗೆ ನೀವು ಸಿದ್ಧವಾದಲ್ಲಿ ಖಂಡಿತವಾಗಲು ನಿಮಗೆ ಸಹಕಾರಿಯಾಗುತ್ತೆ. ನಂತರ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಪಾಠದಿಂದ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದು. ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಪರೀಕ್ಷೆಯಲ್ಲಿ ಇನ್ನೂ ಕೇಳದ ಅತಿ ಮುಖ್ಯವಾದಂತಹ ಪಾಠದ ಪ್ರಶ್ನೆಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ಹೋಗಲಾಗಿದೆ. ನಂತರ ಇಲ್ಲಿ 2-3 ಅಂಕದ ಪ್ರಶ್ನೆಗಳನ್ನು ನೀಡಲಾಗಿದೆ. ಮತ್ತು ಈ ಪಾಠದಿಂದ 3-4 ಅಂಕದ ಪ್ರಶ್ನೆಗಳನ್ನು ಸಹ ನೀಡಲಾಗಿದೆ. ನಂತರ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ವರ್ಷದಲ್ಲಿ ಯಾವ ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಹಾಗೆ 3-4 ಅಂಕದ ಪ್ರಶ್ನೋತ್ತರಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನೆಲ್ಲವನ್ನು ಸಹ ಇಲ್ಲಿ ಪಟ್ಟಿ ಮಾಡಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ನೀವು ಇಡೀ ಪುಸ್ತಕವನ್ನು ಪರೀಕ್ಷಾ ಹತ್ತಿರದ ಸಮಯದಲ್ಲಿ ಇಡೀ ಪಾಠಗಳೆಲ್ಲವನ್ನು ಸಹ ಓದಲು, ಎಲ್ಲ ಪ್ರಶ್ನೆಗಳನ್ನು ಓದಲು ಕಷ್ಟವಾಗುತ್ತೆ ಅಂತ ಹೇಳಿ ಈ ಒಂದು ಟಾರ್ಗೆಟ್ 50 ಈ ಪಾಸಿಂಗ್ ಪ್ಯಾಕೇಜನ್ನು ಮಾಡಲಾಗಿದೆ. ಈ ಒಂದು ಟಾರ್ಗೆಟ್ 50ಯ ಈ ಒಂದು PDF ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದು ಕೇವಲ 50 ಅಂಕಗಳಿಗೆ ಟಾರ್ಗೆಟ್ ಮಾಡಿ ಓದಬೇಕಾಗಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾತ್ರವಾಗಿರುತ್ತೆ. ಇಲ್ಲಿ ಪ್ರತಿ ಪಾಠಕ್ಕೆ ಸಂಬಂಧಿಸಿದ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3-4 ಅಂಕದ ಪ್ರಶ್ನೋತ್ತರಗಳನ್ನು ಸಹ ಇಲ್ಲಿ ಪಟ್ಟಿ ಮಾಡಲಾಗಿದೆ. ನೋಡಿ, ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಇಲ್ಲಿ ನೀಡಲಾಗಿದೆ. ನಂತರ ಇತಿಹಾಸದ ನಂತರ ಬರ್ತಕ್ಕಂತಹ ಅರ್ಥಶಾಸ್ತ್ರ, ಪೌರನೀತಿ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ಎಲ್ಲ ಒಂದು ಸಮಾಜದ ಎಲ್ಲ ಪಾಠಗಳ ಒಂದು ಪ್ರಶ್ನೋತ್ತರಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ನೆನಪಿಡಿ, ಇದು ಕೇವಲ 50 ಅಂಕಗಳಿಗಾಗಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಇಷ್ಟು PDF-ನಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಸಿದ್ಧರಾದಲ್ಲಿ ಖಂಡಿತವಾಗಲು ನಿಮಗೆ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ಒಂದು 50 ಅಂಕಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಈ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ತಪ್ಪದೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು.